ಮಕ್ಕಳು ಯಾರೂ ಇಲ್ಲ. ಸೊ ಅದರಿಂದ ನಾನು ಓಲ್ಡ್ ಏಜ್ ಹೋಮ್ಗೆ ಬಂದಿದ್ದೇನೆ. ಹೇಗನ್ಸುತ್ತೆ ಈಗ ನೀವು ಹೇಳಿದ್ರಿ 2 ವರ್ಷ ನೀವೇ ಹಾಸ್ಪಿಟ್ಲ್ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ರಿ ಅಂತ. ಸೊ ಅಲ್ಲಿಗೆ ಇಲ್ಲಿಗೆ ಸೊ ಅದು ಹೇಗಿದೆ ಟ್ರೀಟ್ಮೆಂಟ್? ಅಂದರೆ ಇದು ಹಾಸ್ಪಿಟ್ಲಿಗೆ ಏನೂ ಕಮ್ಮಿ ಇಲ್ಲ. ದೇ ಟ್ರೀಟ್ಮೆಂಟ್ ಕೊಡ್ತಾನೆ, ಈಸಿಯಾಗಿ ಸಿಗುತ್ತೆ ನಮಗೆ. ದೇರ್ ಈಸ್ ಅದಕ್ಕೆ ಇದೇನೂ ಇಲ್ಲ. ಏನಾದ್ರೂ ತಕ್ಷಣವೇ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಡಾಕ್ಟ್ರು ಇದ್ದಾರೆ. ಆ್ಯಂಡ್ ಬೇಕಾದಾಗ ಹೊರಗಡೆ ಹಾಸ್ಪಿಟಲ್ಗೂ ರೆಫರ್ ಮಾಡೋದು ಉಂಟು. ಅದರಿಂದ ಏನೂ ಯೋಚನೆ ಇಲ್ಲ, ಹಾಸ್ಪಿಟ್ಲಿಗೆ ಏನೂ ಕಮ್ಮಿ ಇಲ್ಲ. ಇದು ಇಲ್ಲಿನ ವಾತಾವರಣ ಹೇಗನ್ಸುತ್ತೆ ನಿಮಗೆ? ವಾತಾವರಣ ಚೆನ್ನಾಗೇ ಇದೆ. ಬಿಕಾಸ್ ಎಲ್ಲರೂ ಫ್ರೆಂಡ್ಲಿಯಾಗೇ ಇರ್ತೀವಿ. ಆ್ಯಂಡ್ ಇಲ್ಲಿ ಎಂಪ್ಲಾಯೀಸೂ ದೇ ಆರ್ ಆಲ್ಸೋ ವೆರಿ ಓಪನ್ ಆ್ಯಂಡ್ ಇದೇನು ಇದಿಲ್ಲ. ಅವರಿಂದನೂ ನಮಗೇನು ತೊಂದರೆ ಇಲ್ಲ. ಅವರಿಂದ ನಮಗೆ ಭಾಳ ಅನುಕೂಲಗಳೇ ಇದೆ. ಆ್ಯಂಡ್ ಚೆನ್ನಾಗಿ ನೋಡ್ಕೋತಾರೆ ಅವರು. ಇಲ್ಲಿ ಊಟ ಎಲ್ಲ ಇಷ್ಟ ಆಗುತ್ತಾ ನಿಮಗೆ? ಪರವಾಗಿಲ್ಲ, ಊಟಕ್ಕೆ ಏನು ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಊಟ ಮಾಡೋಕ್ಕಾಗಲ್ಲ. ಇಟ್ಸ್ ಕ್ವೈಟ್ ಆಲ್ ರೈಟ್. ಥ್ಯಾಂಕ್ ಯು ಸರ್. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ. ನೀಡಲು ಜನ ಹಿಂದೇಟು ಹಾಕುವುದೂ ಇಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು, ಬಂಧುಗಳು, ಸಂಬಂಧಿಕರು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದಿದ್ದಾರಲ್ಲ ಎನ್ನುವುದಷ್ಟೇ ಸಾಕವರಿಗೆ. ನವ ಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನ ಬಹಳ ಅಕ್ಕರೆಯಿಂದ ಜೋಪಾನದಿಂದ ನೋಡಿಕೊಳ್ಳುತ್ತಾರೆಂಬ ನಿರ್ಮಳತೆ, ನಿರಾಳತೆ.